ಹೌದು, ದಲಿತ್ ಕಮ್ಯುನಿಟಿ ಅವ್ರ ಹತ್ರ ಅವನ ಹೆಸರು ಎಂತದಪ್ಪ, ಲಿಂಗಯ್ಯ ಜವರಯ್ಯ. ದಲಿತರು ಭೂಮಿ ಇದು. ಲಿಂಗಯ್ಯ ಜವರಯ್ಯ, ಅವ್ರ ಭೂಮಿ ತಗೊಂಡ್ರು 2004 ಹೌದು. ಆಯ್ತಾ. 25/8/2004 ಖರೀದಿ ಮಾಡ್ತಾರೆ. ಒಂದು ನಿಮಿಷ, ಯಾರು ಇವರ ಸಿದ್ದರಾಮಯ್ಯನವರ ಪತ್ನಿಯ ಅಣ್ಣ 2004 ನೋಡಿ ಸರ್, ಇಲ್ಲೇ ಇದೆ. 25/8/2004 ಖರೀದಿ ಮಾಡ್ತಾರೆ. 97, 98 96, 97 ನೋಟಿಫೈ 6141 ಆಗುತ್ತೆ, ಅವಾರ್ಡ್ ನಿರ್ಣಯ ಆಗುತ್ತೆ. ಅವಾಗ ಇವರ ಭೂಮಾಲೀಕರ ಹೆಸರಲ್ಲೇ ಇರುತ್ತೆ ಜಾಗ. ಅದು ಮಲ್ಲಿಕಾರ್ಜುನ್ ಅಲ್ಲ, ನಿಂಗ ಉರುಪ್ ಇವರ ಜವರಾರ್ ಹೆಸರಲ್ಲೇ ಇರುತ್ತೆ. ಡಿನೋಟಿಫೈ ಆದ್ಮೇಲೆ ತಗೊಂಡಿರೋದು. ಹೌದು, 2098 97 98 ಆಲ್ರೆಡಿ 6141 ಆಗಿ ಅವಾರ್ಡ್ 3,24,700 ರೂಪಾಯಿ ಅವಾರ್ಡ್ ನೋಟಿಸು ಭೂಮಾಲೀಕರಿಗೆ ತಲುಪಿಸಿದ್ದಾರೆ. ಹಣ ತಗೊಳ್ಳಿ ಬಂದು, ಇಲ್ಲ ಅಂದ್ರೆ ನಿಮ್ಮ ಭೂಮಿಯನ್ನು ನಾವು 16ನೇ ಕಲಂ ಪ್ರಕಾರ ನಾವು ವಶಕ್ಕೆ ತಗೋತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಹೌದು, ಪರಿಹಾರನ ರಿಸರ್ವ್ ಮಾಡಿಟ್ಟಿದ್ರು ಕೂಡ ದೇ ಹ್ಯಾವ್ ನಾಟ್ ರಿಸೀವ್. ಪರಿಹಾರ ತಗೊಂಡಿಲ್ಲ. ಅಲ್ಲಿ ವಿಶೇಷ ಮಕ್ಕಳಿಗೆ ಅಂತೇಳಿ ಒಂದು ಕಾಲೇಜ್ ಮಾಡಿಸಿ, ಶಾಲೆ ಕಾಲೇಜ್, ಒಂದು ಸಾಂಸ್ಕೃತಿಕ ಭವನ ಮಾಡಿಸಿ, ನಿಮ್ಮ ಹೆಸರಲ್ಲೇ ಮಾಡಿಸಿ. ಚಿರಸ್ಥಾಯಿ ಉಳಿಯುತ್ತದೆ ಸಿದ್ದರಾಮಯ್ಯನವರೇ. ಇಲ್ಲ ಅಂದರೆ ನಿಮ್ಮ ಭ್ರಷ್ಟತೆ ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ದಿಸ್ ಇಸ್ ಮೈ ರಿಕ್ವೆಸ್ಟ್. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಅದೇ ನಾನು ಹೇಳ್ತಾ ಇರೋದು. ಸರೆಂಡ್ರ್ ಮಾಡಿ ಆನ್ ಕಂಡೀಷನ್. ಇದನ್ನು ಇಂಥದ್ದಕ್ಕೆ ನೀವು ಉಪಯೋಗಿಸ್ಕೋಬೇಕು. ಸರ್ಕಾರ, ನಾನು ಎಲ್ಲ ರೀತಿಯಲ್ಲಿ ನಿಮ್ಮ ಜೊತೆ ಕೋಆಪರೇಟ್ ಮಾಡ್ತೀನಿ. ಆ್ಯಸ್ ಮೈಸೂರಿಗನಾಗಿ, ನಾನು ಮೈಸೂರಿನ ಮುಖ್ಯಮಂತ್ರಿಯಾಗಿ ಎಲ್ಲ ಚಾಮುಂಡೇಶ್ವರಿಗೆ ಬರುವಂಥದ್ದು. ಹಾಗಾಗಿ ಅದು ನಿಮ್ಮ ವ್ಯಕ್ತಿತ್ವವನ್ನು ಜಾಸ್ತಿ ಮಾಡುತ್ತೆ. ಇಲ್ಲಾಂದ್ರೆ ನೀವು 62 ಕೋಟಿ ಕೇಳ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ ಈಗಾಗಲೇ ಸಿದ್ದರಾಮಯ್ಯನವರೇ ಭಾಳ 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 ಕೆಳಗಿಳಿತಾ ಇದ್ದೀರ. ಜನಾಭಿಪ್ರಾಯದಲ್ಲಿ ಇವತ್ತು ರಾಜ್ಯದಲ್ಲಿ ನಿಮ್ಮ ಹೆಸರು ಕೆಳಗಿಳಿ. ಯಾಕೆ ಬೇಕು ನೀವು? ಏನು ಇಲ್ವಾ ನಿಮಗೆ? ಅರೆ, ಸಿದ್ದರಾಮನುಂಡಿಯಿಂದ ಬಂದವರು ನೀವು ತಂದೆನೂ ಚೆನ್ನಾಗಿಟ್ಟು ಪಾಪ ಭೂಮಿ ಕಾಣಿ ಗಣ್ಣ ಇದು ಹೋಗಿ ಯಾಕ್ರಿ ಎಲ್ಲರ ಕೈಲೂ ಮನ ಮರ್ಯಾದೆ ಕಲಿಸ್ಕೊಂಡು ಬೀದಿಲೆಲ್ಲ ಯಾಕೆ ಮಾತಾಡಿ? ಯಾಕೆ ನನಗೆ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಅಪಾರವಾಗಿತ್ತು ಅಂತ. ನೀವೇನು ಇಲ್ಲದೆ ಕೂತಿರುವಾಗ ಕಾಂಗ್ರೆಸ್ಸಿಗೆ ಕರ್ಕೊಂಬಂದವನು ಅವತ್ತಿನ ದಿವಸ ಸೋನಿಯಾ ಗಾಂಧಿ ಅವ್ರಿಗೆ ಒಪ್ಪಿಸಿ ಶಫರ್ಡ್ ಸೇರಿಸ್ಕೋಬೇಕು ಅಂತ. ಏನಾಯ್ತು? ನನ್ನ ಆಡಳಿತ ಇದೇನಾ ನಿಮ್ಮ ಆಡಳಿತ? ಹ್ಞೂ, ಯಾರು ಒಪ್ಪುವಂಥದ್ದಲ್ಲ, ಮೆಚ್ಚುವಂಥದ್ದು ಅಲ್ಲ. ಹಾಗಾಗಿ ನೀವು ಇದನ್ನು ಈಗಾಗಲೇ ಹುನ್ನಾರ ನಡೀತಾ ಇದೆ. ಐ ಲ್ಯಾಂಡ್ ಫ್ರಮ್ ಬ್ಯಾಂಗ್ಳೂರ್. ಇದನ್ನ ಎಲ್ಲಿಗೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅಂತ ನಿಮ್ಮ ಶಿಷ್ಯರಿಗೆಲ್ಲ ನಿಮಗೆ ಸಲಹೆ ಕೊಡ್ತಾ ಇದ್ದಾರೆ. ನ್ಯಾಯಾಂಗ ತನಿಖೆ ಯಾವುದಪ್ಪ ಬಂದವೆ? ಯಾವ ನ್ಯಾಯಾಂಗ ತನಿಖೆ ಈಚೆ ಬಂದವೆ? ಯಾರಿಗೇನಾಗಿದೆ ಏನೂ ಆಗಲ್ಲ. ಇದೆಲ್ಲ ಎಸ್ಕೇಪಿಸಮ್ ಆಗುತ್ತೆ. ಬೇಡ. ಇದು ನಿಮ್ಮ ಒಬ್ಬರದೇ ಇಲ್ಲ, ಉಳಿದಿಲ್ಲ. ಇಲ್ಲಿ ನಿಮ್ಮ ಒಬ್ಬರದೇ ಇಲ್ಲ ಸಿದ್ದರಾಮಯ್ಯ. ಇಲ್ಲಿ ಭಾಳ ಜನ ಕಳೆದಿದೆ. ಇದರಲ್ಲಿ ದೊಡ್ಡ ಪಟ್ಟಿ ಇದೆ. ಇಲ್ಲಿ ದೊಡ್ಡ ಪಟ್ಟಿ ಇದೆ. ಅದೆಲ್ಲನೂ ಇವತ್ತು ಎನ್ಕ್ವೈರಿ ಆಗಬೇಕು. ನಿಮ್ಮೊಬ್ಬರು ನಾನು ಎನ್ಕ್ವೈರಿ ಕೇಳ್ತಾ ಇಲ್ಲ. ಐ ಆಮ್ ಅರ್ಜಿಂಗ್ ದ ಗವರ್ನಮೆಂಟ್ ಟು ಎನ್ಕ್ವೈರ್ ಇನ್ ದ ಡೀಟೇಲ್ಸ್ ಆಫ್ ದ ಬರಲಿ. ಹಾಗಾಗಿ ಇದನ್ನು ಎಲ್ಲಿ ಕೊಡಬೇಕು? ಇವತ್ತು ನಮ್ಮ ಪೊಲೀಸ್ದು ಅದು ಏನೇನೋ ಆಗೋದು. ಲೋಕಾಯುಕ್ತ ಏನು ಮಾಡ್ತಾ ಇದ್ದೀರಿ? ಲೋಕಾಯುಕ್ತ ಏನು ಮಾಡ್ತಾ ಇತ್ತು? ಎಲ್ಲ ಮಲಗಿದವಿ. ಅದರಿಂದ ಇದನ್ನು CBIಗೆ ಕೊಡಬೇಕು. ಭಾಳ ದೊಡ್ಡ ಕೇಸ್ ಇದು. ಸಾವಿರಾರು ಕೋಟಿಗಳ ಹಗರಣ. ಅರೆ, 182 ಕೋಟಿ ವಾಲ್ಮೀಕಿದೆ ಬಂತು ಅಲ್ಲಿ.
CBIಗೆ ಹೋದ್ಮೇಲೆ ಏನಾಯಿತು, ಎಲ್ಲರೂ ಎಲ್ಲ ಮಂತ್ರಿಗಳು ಕೂತ್ಕೊಂಡಿಲ್ಲ, ನಾಗೇಂದ್ರ ಪುಣ್ಯಾತ್ಮ ಒಳ್ಳೆಯವನು ನಮ್ಮ ಮೇಲೆ ಚಾಡಿ ಹೇಳ್ತಾವ್ರೆ ಅದು ಇದು ಅಂತ ಹೇಳಿ. ಯಾವಾಗ MD ತೊಗೊಂಡೋಗಿ CBIನವ್ರು ತೆಗೆದು ಬಿಟ್ಟರು, ಎಲ್ಲ ಈಚೆಗೆ ಬಂತು. ಎಷ್ಟು ಸಾವಿರಾರು ಕೋಟಿ ಹಗರಣ ಆಯಿತು. 100 ಕೋಟಿಗಲ್ಲ, ಸಾವಿರಾರು ಕೋಟಿ ಹಗರಣ. ದಿಸ್ ಮಸ್ಟ್ ಬಿ ರೆಫರ್ಡ್ ಟು ದ CBI. ಆವಾಗ ನೋಡ್ರಪ್ಪ ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ. ಮತ್ತು ಯಾರ್ಯಾರು ಇದೆಲ್ಲ ಅವ್ರಿಗೆ ಶಿಕ್ಷೆ ಆಗಲಿ. ಅವ್ನು MLA ಇರ್ಬೋದು, ಮಂತ್ರಿ, ಯಾರು ಮಾತಾಡ್ತಾ ಇಲ್ಲ? ಎಲ್ಲ MLAಗಳು, MLCಗಳು, MP ಗಳು ಎಲ್ಲ ಮೆಂಬರ್ಸ್ ಇದಕ್ಕೆ, ನಾನು ಸೇರಿದಂಗೆ.